ಇದೇ ತಿಂಗಳ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ನಡೀತಾ ಇದ್ದು, ನಮ್ಮ ಮೈಸೂರು ಭಾಗದಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ರಾಮ ಮಂದಿರವನ್ನು ನೋಡ್ಕೊಂಡು ಬರಲಿಕ್ಕೆ, ದರ್ಶನವನ್ನು ಪಡೀಲಿಕ್ಕೆ ಉತ್ಸುಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರು, ರೈಲ್ವೆ ಖಾತೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಮೈಸೂರಿಗೆ ಒಂದು ಫೋರ್ಟ್ನೈಟ್ಲಿ ಟ್ರೈನನ್ನು ಕೊಟ್ಟಿದ್ದಾರೆ. 15 ದಿನಕ್ಕೆ ಒಂದು ಹೋಗುತ್ತೆ. ಅದು ಫೆಬ್ರವರಿ 4ನೇ ತಾರೀಕಿಂದ ಮೈಸೂರಿಂದ ಹೊರಡುತ್ತೆ ಮತ್ತು ಫೆಬ್ರವರಿ 18ಕ್ಕೆ ಇನ್ನೊಂದು ಟ್ರೈನ್ ಹೊರಡುತ್ತೆ. ಫೆಬ್ರವರಿ 4ಕ್ಕೆ ರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಮೈಸೂರಿಂದ ಹೊರಟು ಅದು ಅಯೋಧ್ಯೆಗೆ ತೆರಳುತ್ತೆ. ಸುಮಾರು 1280 ಜನಕ್ಕೆ ಇಲ್ಲಿ ಆಸನ ವ್ಯವಸ್ಥೆ ಇರುತ್ತೆ. ಇದಕ್ಕೆ ಇನ್ನು ಬುಕ್ಕಿಂಗನ್ನು ನಾವು ಇನ್ನೂ ಓಪನ್ ಮಾಡಿಲ್ಲ. ನಾವು ಅದಕ್ಕೆ ತಯಾರಿ ನಡೀತಾ ಇದೆ. ನಾವು ಅಲ್ಲಿಗೆ ಕರ್ಕೊಂಡೋಗಿ ದರ್ಶನವನ್ನು ಮಾಡಿಸಿ ಅಲ್ಲಿ ರಾತ್ರಿ ವಸತಿ ವ್ಯವಸ್ಥೆನೂ ಕೂಡ ಮಾಡಿ ವಾಪಸ್ ಕರ್ಕೊಂಡು ಬರಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಇನ್ನು ಒಂದೆರಡು ದಿನಗಳಲ್ಲಿ ನಾವು ಅನೌನ್ಸ್ಮೆಂಟನ್ನು ಕೂಡ ಮಾಡ್ತೀವಿ. ದಯವಿಟ್ಟು ಯಾರ್ಯಾರು ಆಸಕ್ತರಿದ್ದೀರಿ ಅವರೆಲ್ಲರೂ ಕೂಡ ಬುಕ್ಕಿಂಗನ್ನು ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಪ್ರಾರ್ಥಿಸ್ತೇನೆ. ಸರಿ, ಕೋಲಾರದಲ್ಲಿ ಶ್ರೀರಾಮನ ಒಂದು ಫ್ಲೆಕ್ಸ್ ಏನು ಹಾಕಿದ್ರು ಈ ಕಾರ್ಯಕ್ರಮಕ್ಕೋಸ್ಕರ, ಅದನ್ನ ಪ್ಲೇಟ್ ನಲ್ಲಿ ಎರಿಯುವಂತ ಕೆಲಸ ಆಗಿದೆ. ಒಂದ್ ಕಡೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗಳು ನಿಂತಾರೆ, ಮತ್ತೆ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇದ್ದಾವೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಅನ್ನೋದು, ರಾಮ ಸೇತುವಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಕೊಟ್ಟಿರುವಂತಹ ಅಫಿಡವಿಟ್ ಇರ್ಬೋದು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್ ಅವರ ಮುಖಾಂತರ ಹೂಡಿದಂಥ ದಾವೆ ಇರ್ಬೋದು, ಅದು ಯಾವಾಗಲೂ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲೂ ಕೂಡ ರಾಮ ಭಕ್ತರ ಆಶಯಕ್ಕೆ ಅನುಗುಣವಾಗಿರುವಂಥ ಸರ್ಕಾರ ಇಲ್ಲ ಅನ್ನೋದು ಕನ್ನಡಿಗರಿಗೂ ಕೂಡ ಬಹಳ ನಿಧಾನವಾಗಿ ಅರಿವಾಗಿದೆ. ಹಾಗಾಗಿ ಇಂಥ ಘಟನೆಗಳು ಸಂಭವಿಸ್ತಾ ಇರ್ತವೆ.